ಈಗ ನಾವು ಜನ ನಮ್ಮನ್ನ ಆಯ್ಕೆ ಮಾಡುವಾಗ ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ, ನಮ್ಮನ್ನು ರೂಲಿಂಗ್ ಪಾರ್ಟಿನಲ್ಲಿ ಕೂತ್ಕೊಳ್ಳಿ ಅಂತೇಳಿ ಆಯ್ಕೆ ಮಾಡಿರಲ್ಲ. ಜನ ಆಯ್ಕೆ ಮಾಡಿರೋದು ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರು. ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರು. ಅವ್ರ ಕೆಲಸ ಮಾಡಲಿ, ಅವ್ರ ಕ್ಷೇತ್ರದ ಕೆಲಸ ಮಾಡಲಿ, ಅವರ ಹಿತ ಕಾಪಾಡಲಿ ಅಂತೇಳಿ ಮಾಡಿರ್ತಕ್ಕಂಥ. ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇರಬಹುದು. ಈಗ ನಾವು ಆಯ್ಕೆ ಆದಮೇಲೆ ನಾವು ರೂಲಿಂಗ್ ಪಾರ್ಟಿ, ಮೆಜಾರಿಟಿ ಬಂದ್ರೆ ರೂಲಿಂಗ್ ಪಾರ್ಟಿ ಅಂತ ಅನ್ಕೋತೀವಿ. ವಿರೋಧ ಪಕ್ಷದ ಮೆಜಾರಿಟಿ ಬರೆದಿದ್ರೆ ವಿರೋಧ ಪಕ್ಷದವರು ಅಂತ ಅನ್ಕೋತೀವಿ. ಜೆಡಿಎಸ್ನವರು, ಭಾರತೀಯ ಜನತಾ ಪಕ್ಷದವರು ಅವರಿಗೆ ಮೆಜಾರಿಟಿ ಬಂದಿಲ್ಲ, ಅವರಿಂದ ವಿರೋಧ ಪಕ್ಷದಲ್ಲಿದ್ದಾರೆ. ನಮ್ಮ ಐಡಿಯಾಲಜಿನೇ ಬೇರೆ, ನಿಮ್ಮ ಐಡಿಯಾಲಜಿನೇ ಬೇರೆ ಅಲ್ವಾ? ನಿಮ್ಮ ಐಡಿಯಾಲಜಿ ನಿಮಗೆ ಒಪ್ಪಿಗೆ, ನಮ್ಮ ಐಡಿಯಾಲಜಿ ನಮಗೂ ಒಪ್ಪಿಗೆ, ಜೆಡಿಎಸ್ನವರ ಐಡಿಯಾಲಜಿ ಅವರು ಒಪ್ಪಿಗೆ. ಆದರೆ ನೀವು ನಮ್ಮದು ಒಪ್ಕೋಬೇಕಾಗಿಲ್ಲ, ನಮ್ಮ ಐಡಿಯಾಲಜಿನ ಒಪ್ಕೋಬೇಕಾಗಿಲ್ಲ. ನಾವು ನಿಮ್ಮ ಐಡಿಯಾಲಜಿನ ಒಪ್ಕೋಬೇಕಾದಂತ ಅಗತ್ಯ ಇಲ್ಲ. ಜೆಡಿಎಸ್ನ ಐಡಿಯಾಲಜಿನ ಒಪ್ಕೋಬೇಕಾದ ಅಗತ್ಯ ಇಲ್ಲ. ಆದರೆ ಸಂವಿಧಾನ ಮಾತ್ರ ವಿರೋಧ ಮಾಡಾಗಿಲ್ಲ ಅಲ್ವಾ? ನಾವು ಐಡಿಯಾಲಜಿ ವಿರೋಧ ಮಾಡಬಹುದು, ಪಕ್ಷದ ಸಿದ್ಧಾಂತ ನಮ್ಮದು ಬೇರೆ, ನಿಮ್ಮದು ಬೇರೆ ಇರ್ತದೆ. ಆದರೆ ಸಂವಿಧಾನ ಮಾತ್ರ ಯಾರೂ ಕೂಡ ವಿರೋಧ ಮಾಡಾಗಿಲ್ಲ. ಸಂವಿಧಾನವನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾಗ್ತದೆ. ಸಂವಿಧಾನದ ರೀತಿಯ ಸರ್ಕಾರ ನಡಿಬೇಕು, ವಿಧಾನಸಭೆ ನಡಿಬೇಕು, ಮತ್ತೆ ಎಲ್ಲ ಚಟುವಟಿಕೆಗಳು ಕೂಡ ನಡಿಬೇಕು. ಒಂದು ಪಕ್ಷನೂ ಕೂಡ ಸಂವಿಧಾನದ ಪ್ರಕಾರ ನಡಿಬೇಕಾಗ್ತದೆ. ಹಾಗಾಗಿ ನಾವು ಸಂವಿಧಾನನ ಯಾವ ಕಾರಣಕ್ಕೂ ಕೂಡ ವಿರೋಧ ಮಾಡಬಾರದು. ರಾಜ್ಯಪಾಲರು ಪಾಪ ನನಗೆ ಅವರು ಕರ್ನಾಟಕಕ್ಕೆ ರಾಜ್ಯಪಾಲರಾಗಿ ಬಂತವಿಂದ ಇವತ್ತಿನವರಿಗೆ ಗೊತ್ತಿದೆ. ಅವರಿಗೆ ಅವರು ಮೂಲತಃ ಒಳ್ಳೆಯವರೇ. ಅವತ್ತಿನಿಂದ ನೋಡ್ತಾ ಇದ್ದೀನಿ ನಾನು. ನಾವು ರಾಜ್ಯಪಾಲರ ವಿರುದ್ಧ ಇಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ. ಈಗ ನಾವು ಬಜೆಟ್ನ ಭಾಷಣದಲ್ಲಿ, ಬಜೆಟ್ ಸ್ಪೀಚ್ ಅಲ್ಲಿ ಉಲ್ಲೇಖ ಮಾಡಿದ್ದು ಮನ್ರೇಗಾ ಬದಲಾವಣೆ ರಿಪೀಲ್ ಮಾಡಿ ವಿಬಿಜಿ ರಾಮ್ಜಿ ಅದರಲ್ಲಿ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂತಂದ್ರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ ಹಂಗೆ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಸಲ್ಯ ರಾಮನೂ ಅಲ್ಲ,
ರಾಮಾಯಣದ ರಾಮನೂ ಅಲ್ಲ. ಸಿದ್ದರಾಮಯ್ಯವರಲ್ಲ ಅಂದ್ರೆ ಸಿದ್ದರಾಮನೂ ಅಲ್ಲ ಅಂತ ಹೇಳ್ತಾರೆ. ಸಿದ್ದರಾಮನೂ ಅಲ್ಲ, ಅದು ರಾಮ್ ಅಲ್ಲ. ವಿಬಿ ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕ್ ಮಿಷನ್ ಗ್ರಾಮೀಣ್ ಅದರ ಅರ್ಥ. ಅಲ್ಲ, ಹೆಸರಿಡಕ್ಕೆ ಕೆಲವರು ಇಟ್ಕೊಂಡಿದ್ದಾರೆ. ನೀನು ಆರ್ ಅಶೋಕ್ ಅವರು, ನಾನು ಇರ್ಲಿಲ್ಲ ನೀವು ಭಾಷಣ ಮಾಡುವಾಗ, ಕೇಳಿದೆ ಆಮೇಲೆ ಏನ್ ಮಾತಾಡಿದ್ರು ಅಂತ. ರಾಮ್ಜಿ ಬೇಡ, ಗ್ರಾಮ್ಜಿ ಅದೂ ಇಲ್ಲ. ಗ್ರಾಮ ಸ್ವರಾಜ್ಯ ಅಂತಾರು ಅನ್ಕೋಬಹುದಾಯ್ತು, ಗ್ರಾಮ ಸ್ವರಾಜ್ಯನೂ ಇಲ್ಲ. ಅದು ಇಲ್ಲ. ಸೊ ಹಂಗಾಗಿ ಈ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕ್ ಮಿಷನ್ ಗ್ರಾಮೀಣ್, ಈ ಕಾಯ್ದೆಯಿಂದ ಯಾಕೆ ಗೊತ್ತಿಲ್ಲ ನನಗೆ. 176 ನಲ್ಲಿ, ಆರ್ಟಿಕಲ್ 176 ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಓದಬೇಕಾಗಿತ್ತು. ಇದು ಓದದೆ ಹೋದ್ರೆ ಸಂವಿಧಾನ ಬಾಹಿರ ಆಗ್ತದೆ. ಓದಬೇಕಾಗಿತ್ತು. ದಟ್ ಈಸ್ ವಾಟ್ 176 ಆರ್ಟಿಕಲ್ 176 ಹೇಳ್ತಕ್ಕಂಥದ್ದು. ಅದು ಓದಿದ್ರೆ ಚೆನ್ನಾಗಿರ್ತಿತ್ತು. ಇದು ಎಲ್ಲ ಪಕ್ಷಗಳು ಎಲ್ಲ ಕಾಲದಲ್ಲೂ ಕೂಡ ಹೇಳಿರ್ತಕ್ಕಂಥದ್ದೇ. ಸಂವಿಧಾನ ಜಾರಿಯಾಗಿ 1950 ಜನವರಿ 26, ಅವತ್ತಿನಿಂದ ಇವತ್ತಿನವರೆಗೆ ಸರ್ಕಾರ ಬಂದಾಗೆಲ್ಲ ಹೊಸ ವರ್ಷದಲ್ಲಿ ಜಂಟಿ ಅಧಿವೇಶನ ನಡೆದಿದೆ. ನಮ್ಮಲ್ಲಿ ಅಪ್ಪರ್ ಹೌಸ್ ಇರೋದ್ರಿಂದ ಜಂಟಿ ಅಧಿವೇಶನ ನಡೀತದೆ. ಅನೇಕ ರಾಜ್ಯಗಳಲ್ಲಿ ಜಂಟಿ ಇದು ಇರೋದಿಲ್ಲ, ಅಪ್ಪರ್ ಹೌಸ್ ಇರೋದಿಲ್ಲ. ಅಂತ ಕಡೆ ಅಸೆಂಬ್ಲಿನಲ್ಲೇ ನಡೀತದೆ, ಅಸೆಂಬ್ಲಿನಲ್ಲೇ ಮಾಡೋದು. ಸೊ ಯಾವಾಗ ಜಂಟಿ ಅಧಿವೇಶನ ನಡೀತದೆ? ಜಂಟಿ ಅಧಿವೇಶನ ನಡೆಯೋದು ಹೊಸ ಸರ್ಕಾರ, ಹೊಸ ಎಲೆಕ್ಷನ್ ಚುನಾವಣೆ ನಡೆದು ಹೊಸ ಸರ್ಕಾರ ಬಂದಾಗ, ಮೊದಲನೇ ಬಾರಿ ಭೇಟಿಯಾದಾಗ, ಆಗ ರಾಜ್ಯಪಾಲರು ಎರಡೂ ಸದನಗಳನ್ನು ಕುರಿತು ಭಾಷಣ ಮಾಡ್ತಾರೆ. ಇಲ್ಲದೆ ಹೋದ್ರೆ ಹೊಸ ವರ್ಷ ಪ್ರಾರಂಭ ಆದಾಗ, ಮೊದಲನೇ ಅಧಿವೇಶನ ನಡೆದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಇದು ಮೊದಲಿನಿಂದ ನಡ್ಕೊ ಬಂದಿರತಕ್ಕಂಥ ಪದ್ಧತಿ. ಸಂವಿಧಾನನೂ ಕೂಡ ಇದನ್ನೇ ಹೇಳ್ತಕ್ಕಂಥದ್ದು. ಸೊ ಇದು ಬಹಳ ವರ್ಷಗಳಿಂದ ನಡ್ಕೊ ಬಂದಿರತಕ್ಕಂಥದ್ದು. ನೀವು ಕೂಡ ಮಾಡಿದ್ದೀರಿ, ನೀವು ಅಧಿಕಾರದಲ್ಲಿರುವಾಗ ನೀವು ಮಾಡಿದ್ದೀರಿ. ನೀವು 2008ರಿಂದ 2013 ಇದ್ರಿ. ಆಮೇಲೆ ಸಮ್ಮಿಶ್ರ ಸರ್ಕಾರದಲ್ಲೂ ಇದ್ರಿ. ಆಮೇಲೆ 2019ರಿಂದ 2023 ಇದ್ರಿ. ನೀವು ಆವಾಗಲೂ ಕೂಡ ಏನ್ ಮಾಡಿದ್ದೀರಿ? ಭಾರದ್ವಾಜ್ ರಾಜ್ಯಪಾಲರಾಗಿದ್ದಾಗ ಅವ್ರ ಕೈಲಿ ಹೇಳಿಸಿದ್ದೀರಿ. ನಮ್ಮ ಜೆಡಿಎಸ್ನವರು ಒಬ್ರು ಇಲ್ಲ. ಇದ್ದೀರಾ? ಬಹಳ ಸಂತೋಷ, ನೀನು ಇದ್ದೀಯ. ನಿಮ್ಮ ಇವರು ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ಗೊತ್ತು? ಮುಖ್ಯಮಂತ್ರಿ ಆಗಿರುವಾಗ ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ ಸಂಜೀವಿನಿ ಅಂತ ಹೇಳಿದ್ದಾರೆ. ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ ಸಂಜೀವಿನಿ
ಯಾರು ಹೇಳಿರೋದು ಇದು? ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆಗಿರುವಾಗ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ವಿಚಾರ ಇದು. ಈಗ ಇದ್ದಕ್ಕಿದ್ದಾಗಿ ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ವಿರೋಧ ಪಕ್ಷಕ್ಕೆ ಬಂದ ತಕ್ಷಣನೇ ಬಿಜೆಪಿಯವ್ರ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ನಾವು ಮಾಡ್ಕೊಂಡಿದ್ದು ನೀವು ಮಾಡ್ಕೊಂಡಿದ್ದೀರಿ. ನೀವು ಬಿಟ್ಟದಕ್ಕೆ ಆ ಕಡೆ ಹೋದಿವಿ ಸರ್ ನಾವು. ಆಗ ಕೂಡ್ಕೊಂಡಿದ್ದೀರಿ. ಕೂಡಿಕೆ ಏನಾದ್ರು ಕರ್ಕಳಿ, ಕೂಡಿಕೆ ಅಂತಾರು ಕರ್ಕಳಿ, ಹೊಂದಾಣಿಕೆ ಅಂತಾರು ಕರ್ಕಳಿ, ಅಲಿಯನ್ಸ್ ಅಂತಾರು ಕರ್ಕಳಿ, ಏನಾದ್ರು ಕರ್ಕಳಿ. ಆಗ ಅವ್ರು ಹೇಳ್ದೆ ನಾನು. ಅವರು ಮುಖ್ಯಮಂತ್ರಿ ಆಗಿರುವಾಗ ಹೇಳದಂತ ಪದ ಇದು.